ಗ್ರಾಂಗೆ 117 ರೂಪಾಯಿ ಇಳಿಕೆಯಾಗಿ 25,974 ರೂಪಾಯಿಗೆ ತಲುಪಿದೆ. ಹಾಗೆ ಬೆಳ್ಳಿ ಕೆಜಿಗೆ 407 ರೂಪಾಯಿ ಏರಿಕೆ ಕಂಡು 40,234 ರೂಪಾಯಿಗೆ ತಲುಪಿತ್ತು. ಕ್ರೂಡ್ $102 ಆಗಿದೆ. ಬ್ರೆಂಟ್ ಕ್ರೂಡ್ $108.88 ಆಗಿದೆ. ಹಾಗೆ ಎಂಸಿಎಕ್ಸ್ ನಲ್ಲಿ ಕ್ರೂಡ್ 6,061 ರೂಪಾಯಿ ಆಗಿತ್ತು. ಅಮೆರಿಕ ಡಾಲರ್ ಸೂಚ್ಯಂಕ 80.35 ಆಗಿದೆ. ಡಾಲರ್ ಎದುರು ರೂಪಾಯಿ ಅಂದರೆ ಬುಧವಾರದಂತೆ ಗುರುವಾರ ಕೂಡ ಯಾವುದೇ ಬದಲಾವಣೆ ಇಲ್ಲದೆ 59.33 ಮುಂದುವರೆದಿತ್ತು. ಈಗಾಗಲೇ ಕರೆನ್ಸಿ ಪೇಟೆ ಆರಂಭ ಆಗಿದೆ. 59.31 ಡಾಲರ್ ಎದುರು ರೂಪಾಯಿನ ಈಗ ನಾವು ನೋಡ್ತಾ ಇದ್ದೇವೆ. ನಾವು ಕಮಾಟಿಗೆ ಬರೋದಾದ್ರೆ ಚಿನ್ನ ಮತ್ತು ಬೆಳ್ಳಿ ಏನು ಹೇಳ್ತೀರಿ? ಚಿನ್ನದಲ್ಲಿ ಒಂದು ವೆರಿ ಶಾರ್ಟ್ ಟೈಮ್ ಬೈ ಅಂತ ಹೇಳ್ಬೋದು. ಈಗ ಇಲ್ಲೊಂದು ಆಲ್ಮೋಸ್ಟ್ 2-3 ದಿನದಿಂದ ನಾವು ಒಂದು MCX ಕಾಂಟ್ರಾಕ್ಟ್ ನಲ್ಲಿ ಒಂದು ಸಪೋರ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಸ್ಮಾಲ್ ಟೈಮ್ ಬೈ ಅಷ್ಟೇ, ಒಂದು ಸ್ಮಾಲ್ ಟೈಮ್ ಬೈ ಅಂಡ್ ಸೆಲ್ ಅಂತ ಹೇಳ್ಬೋದು. ಆದ್ರೆ ಜುಲೈ ಸೆಕೆಂಡ್ ವೀಕ್ ಅಷ್ಟೊತ್ತಿಗೆ ಬಡ್ಜೆಟ್ ಇರುವಂತಹ ಕಾರಣವಾಗಿ ಆದಷ್ಟು ಮೀಡಿಯಂ ಟರ್ಮ್ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋಂಥವ್ರು ಸ್ವಲ್ಪ ಚಿನ್ನದಲ್ಲಿ ಅವಾಯ್ಡ್ ಮಾಡ್ಕೊಳ್ಳೋದು ಬಹಳನೇ ಸೂಕ್ತ. ಹಾಗೆ ಸಹ ಜ್ಯುವೆಲರೀಸ್ ಕೊಂಡ್ಕೊಳ್ಳಿಕ್ಕೋಸ್ಕರ ಅಥವಾ ಫಿಸಿಕಲ್ ಆಗಿ ಇನ್ವೆಸ್ಟ್ ಮಾಡೋ ಅಂಥವ್ರು ಸಹ ಇನ್ನೊಂದು 15-20 ದಿನ ಬಡ್ಜೆಟ್ ವರ್ಗು ವೇಟ್ ಮಾಡಿ ಆ ನಂತರ ಫ್ರೆಶ್ ಡಿಸಿಷನ್ಸ್ ತಗೊಳ್ಳೋದು ಬಹಳ ಸೂಕ್ತ ಅಂತ ಹೇಳಬಲ್ಲೆ. ಹಾಗೆ ಸಹ ಸಿಲ್ವರ್ ಈಗ ಒಂದು ಬೈ ಮೋಡಿಗೆ ಬಂದಿದೆ ಅಂತ ಹೇಳ್ಬೋದು. 39,700-800 ಬಾಟಮ್ಸ್ ಅನ್ನ ನಾವು ನೆನ್ನೆ ದಿನ ನಾವು ನೋಡ್ತಾ ಇದ್ದೀವಿ. ಹಾಗಾಗಿ ಈ ಹಂತದಲ್ಲಿ ಬೆಳ್ಳಿ ಒಂದು ಬೈ ಅಂತ ಸಹ ಹೇಳಬಲ್ಲೆ. ಒಂದು ಲಾಂಗ್ ಟೈಮ್ ಅಥವಾ ಮೀಡಿಯಂ ಟರ್ಮ್ ಹೋಲ್ಡ್ ಮಾಡುವಂತಹ ಇನ್ವೆಸ್ಟರ್ಸ್ಗೂ ಸಹ ಒಂದು 38,000 ರೂಪಾಯಿ ಒಂದು ಬಾಟಮ್ ಅನ್ನ ಒಂದು ಬೇಸ್ ಆಗಿ ಇಟ್ಕೊಂಡು ಅಲ್ಲಿಗೆ 38,000 ಒಂದು ಸ್ಟಾಪ್ ಲಾಸ್ ಆಗಿ ಇಟ್ಕೊಂಡು MCX ನಲ್ಲಿ ಸಿಲ್ವರ್ ಈಸ್ ಎ ವೆರಿ ಗುಡ್ ಬೈ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಓಕೆ, ಕ್ರೂಡ್ ಏನ್ ಹೇಳ್ತೀರಿ? 6,060. ಕ್ರೂಡ್ ಈಸ್ ಆಲ್ಸೋ ವೆರಿ ವೆರಿ ಗುಡ್ ಬೈ ಅಂತ ಹೇಳಿ ಶಾರ್ಟ್ ಟೈಮ್ ಕ್ರೂಡ್ ಈಸ್ ಆಲ್ಸೋ ಬೈ ಅಟ್ ದಿಸ್ ಪಾಯಿಂಟ್. ಸ್ವಲ್ಪ 30-40 ರೂಪಾಯಿ ವಾಲಟಿಲಿಟಿ ಕರೆಕ್ಷನ್ ಪ್ರತಿದಿನ ಇದ್ದೇ ಇರುತ್ತೆ. ಎಷ್ಟು ಡಿಪ್ ನಲ್ಲಿ ತಗೊಂಡ್ರೆ ಅಷ್ಟು ಸೂಕ್ತ ಅಂತ ಹೇಳ್ಬೋದು. ಓಕೆ, ಬೇಸ್ ಮೆಟಲ್ ಅಲ್ಲಿ ಮೇಜರ್ ಬೇಸ್ ಮೆಟಲ್ ಬಂದು ಕಾಪರ್ ಈಸ್ ಎ ಸೆಲ್. ಮತ್ತೊಮ್ಮೆ ಕಾಪರ್ ತುಂಬಾ ವೀಕ್ನೆಸ್ ತೋರಿಸ್ತಾ ಇದೆ. ಸೊ ಹಾಗಾಗಿ ಕಾಪರ್ ಒಂದು 405 ಅಲ್ಲಿ ನಿನ್ನೆ ದಿನ ಕ್ಲೋಸ್ ಆಗಿದೆ. ಸ್ವಲ್ಪ ಮಟ್ಟಿಗೆ ಏನಾದರೂ ಕರೆನ್ಸಿ ಮಾರ್ಕೆಟ್ ಅನ್ನ ನೋಡಿಕೊಂಡು 406, 407 ಏನಾದರೂ ಜಂಪ್ ಬಂದ್ರೆ ಕಾಪರ್ ಈಸ್ ಎ ಕ್ಲಿಯರ್ ಸೆಲ್. 400 rupees ಇಸ್ ದಿ ಫಸ್ಟ್ ಟಾರ್ಗೆಟ್. 400 ಬ್ರೇಕ್ ಆದ ನಂತರ ಇವನ್ 396 ಮತ್ತೆ 394 ಹಿಂದೆ ನಾವು ನೋಡಿದ್ದಂತಹ ಬಾಟಮ್ ಮತ್ತೊಮ್ಮೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ಬೋದು. ಓಕೆ, ಈಗ ಚಿತ್ರದುರ್ಗದಿಂದ ಬಾಬು ಕರೆ ಮಾಡಿದರೆ. ಬಾಬು ಅವರೇ ನಮಸ್ಕಾರ. ಹಲೋ, ಹೇಳಿ ಬಾಬು ಅವರೇ. ಸರ್, ನಾನು ನೆಟ್ಟು 125-60 ಸೇಲ್ ಮಾಡಿದ್ದೀನಿ. ಯಾವುದು? ಆಮೇಲೆ ಜಿಂಕ್ ಬಂದು 123-20 ಸೇಲ್ ಮಾಡಿದ್ದೀನಿ. ಮೊದಲನೇದು ಹೇಳಿದ್ದು ಯಾವುದು? ಲೆಡ್. ಓಕೆ, ಶಾರ್ಟ್ ಮಾಡಿದ್ದೀರಾ? 125-60 ಶಾರ್ಟ್ ಮಾಡಿದ್ದೀನಿ. ಓಕೆ. ಆಮೇಲೆ ಜಿಂಕ್ ಬಂದು 123-25 ಶಾರ್ಟ್ ಮಾಡಿದ್ದೀನಿ. ಜಿಂಕ್. ಓಕೆ, ಎಷ್ಟು ಲಾಟ್ ಶಾರ್ಟ್ ಮಾಡಿದ್ದೀರಾ? ಸ್ಟಾಪ್ ಲಾಸ್ ಎಲ್ಲಿ ಇಡಬೇಕು, ಟಾರ್ಗೆಟ್ ಏನ್ ಬರುತ್ತೆ? ನೋಡಿ, ಲೆಡ್ ಮತ್ತೆ ಜಿಂಕ್ ಏನಂತ ಅಂದ್ರೆ ನೋಡಿ, ಈ ನೀವೊಂದು ವಾರದ ಕಾಲದೊಂದು ಪ್ರೈಸ್ ಮೂವ್ಮೆಂಟ್ ಅನ್ನ ಹಾಕೊಂಡು ನೋಡಿದ್ರೆ ಬಹುಶಃ ಅಲ್ಲೇ ಇದೆ. ಇವತ್ತು ₹1 ಡೌನ್ ಆಗ್ಬಹುದು, ನಾಳೆ ಮತ್ತೆ ₹1 ಅಪ್ ಆಗ್ತಾ ಇದೆ. ಹಾಗಾಗಿ ಬೇಸ್ ಮೆಟಲ್ಸ್ ಅಲ್ಲಿ ಅಷ್ಟು ದೊಡ್ಡ, ಪರ್ಟಿಕ್ಯುಲರ್ಲಿ ಈ ಬೇಸ್ ಮೆಟಲ್ಸ್ ಅಲ್ಲಿ ಅಷ್ಟು ದೊಡ್ಡ ಕ್ಲಾರಿಟಿ ಕಾಣಿಸ್ತಾ ಇಲ್ಲ. ಎನಿವೇ ಶಾರ್ಟ್ ಸೇಲ್ ಮಾಡಿರೋದು ಸೂಕ್ತ ಅಂತ ನನಗೂ ಸಹ ಅನ್ನಿಸ್ತಾ ಇದೆ. ಹಾಗಾಗಿ ಸಣ್ಣ ಸಣ್ಣ ಟಾರ್ಗೆಟ್ ₹1 ಅಥವಾ ಮ್ಯಾಕ್ಸಿಮಮ್ ಅಂತಂದ್ರೆ ₹1.5 ಪ್ರಾಫಿಟ್ ಸಿಕ್ಕರೆ ನೀವಲ್ಲಿ ಕವರ್ ಮಾಡ್ಕೊಂತಾ ಇರಿ. ಹಾಗೆ ಸಹ ಮತ್ತೆ ರಿಕವರಿನ ನೀವು ನೋಡ್ಬೋದು ಮುಂದಿನ ದಿನ. ಮತ್ತೆ ಅಲ್ಲಿ ಹೈ ರೇಟ್ ಅಲ್ಲಿ ಶಾರ್ಟ್ ಮಾಡಿ. ಇದೇ ಹಂತದಲ್ಲಿ ನೀವು ಶಾರ್ಟ್ ಮಾಡಿ ಇಟ್ಕೊಂಡಿದ್ರೆ ನಾವು ಬಹಳ ವಾಲಟಿಲಿಟಿ ನೋಡ್ತಾ ಇದೀವಿ ಮಾರ್ಕೆಟ್ ಅಲ್ಲಿ. ಎಲ್ಲೋ ಒಂದ್ ಕಡೆ ನಾವು ₹1 ಸ್ಟಾಪ್ ಲಾಸ್ ಇಟ್ಕೊಂಡಿರ್ತೀರಾ, ಸ್ಟಾಪ್ ಲಾಸ್ ಸಹ ಟ್ರಿಗರ್ ಆಗುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಸಣ್ಣ ಸಣ್ಣ ಪ್ರಾಫಿಟ್ ಬುಕ್ ಮಾಡಿ ಎವರಿ ರೈಸ್ ಅಲ್ಲಿ ಶಾರ್ಟ್ ಮಾಡಿ ಲೆಡ್ ಮತ್ತೆ ಜಿಂಕ್ ನಲ್ಲಿ ಅಂತ ಹೇಳ್ತೀನಿ. ಹಾಗೆ ನಾವು ನ್ಯಾಚುರಲ್ ಗ್ಯಾಸ್ ಏನ್ ಹೇಳ್ಬೋದು? ನ್ಯಾಚುರಲ್ ಗ್ಯಾಸ್ ಒಂದು ಬೈಗೆ ಟರ್ನ್ ಆಗಿದೆ ಅಂತ ಹೇಳ್ಬೋದು. ಇವಾಗ ಒಂದು 278, 279 ಅಲ್ಲಿ ನನ್ನ ದಿನ ಕ್ಲೋಸ್ ಆಗಿದೆ. ಸೊ ನ್ಯಾಚುರಲ್ ಗ್ಯಾಸ್ ಒಂದು ಬೈ ಅಂತ ಖಂಡಿತ ಹೇಳ್ಬೋದು. ಒಂದು 282, 284 ಟಾರ್ಗೆಟ್ ಸಹ ಇಟ್ಕೋಬಹುದು ಶಾರ್ಟ್ ಟೈಮ್ ಅಲ್ಲಿ ಅಂತ ಹೇಳ್ತೇನೆ. ಈಗ ಬೆಂಗಳೂರಿಂದ ವಿನುತಾ ಅವ್ರು ಕರೆ ಮಾಡಿದ್ರು. ವಿನುತಾ ಅವರೇ ನಮಸ್ಕಾರ. ಕೇಳ್ಬೇಕಿತ್ತು. ಹಲೋ, ಹೇಳಿ ವಿನುತಾ ಅವರೇ. ನಮಸ್ಕಾರ ಸರ್. ನಮಸ್ಕಾರ. ಯೂನಿಟೆಕ್ ಬಗ್ಗೆ ಕೇಳ್ಬೇಕಿತ್ತು. ₹26 ಅಂತ ತಗೊಂಡಿದ್ದೆ 500 ಶೇರ್. ಅದು ಇಟ್ಕೊಳ್ಳೋಣ ಕೊಡೋಣ ಅಂತ. ಆಮೇಲೆ 3i Info ಅದು ₹11 ತಗೊಂಡಿದ್ದೆ.
3i ಇನ್ಫೋಟೆಕ್ ನೋಡಿ. ಯೂನಿಟೆಕ್ ಎಷ್ಟು ಶೇರ್ ತಗೊಂಡಿದ್ದೀರಾ? 500 ಸರ್. ಓಕೆ ನೋಡಿ, ಯೂನಿಟೆಕ್ ಇವಾಗ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಅಂತೂ ಮಾಡಬಹುದು. ಮಾರ್ಕೆಟ್ ಅಲ್ಲಿ ಒಳ್ಳೆ ಒಂದು ತೇಜಿ ವಾತಾವರಣ ಈಗಾಗಲೇ ನಿಮಗೆ ಗೊತ್ತಿರುವಂತದೇನೆ, ಪ್ರತಿದಿನ ಏರಿಕೆ ಆಗ್ತಾ ಇದೆ. ಸೊ ಹಾಗಾಗಿ ಯೂನಿಟೆಕ್ ಬೇಕಾದ್ರೆ ಸ್ವಲ್ಪ ಮಟ್ಟಿಗೆ ಹೋಲ್ಡ್ ಮಾಡಬಹುದು, ಅಥವಾ ನಿಮ್ಮ ಲಾಭ ಸಿಕ್ಕಿದಾಗ ಬುಕ್ ಮಾಡಿಕೊಂಡು ಬೇರೆ ಕೌಂಟರ್ ಶಿಫ್ಟ್ ಮಾಡ್ಕೊಳ್ಳೋದು ಅತ್ಯುತ್ತಮ ಅಂತ ಹೇಳಬಲ್ಲೆ. ಹಾಗೆ ಸಹ 3i ಇನ್ಫೋಟೆಕ್ ಬಗ್ಗೆ ಏನು ಹೆಚ್ಚಿಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಸಣ್ಣ ಸಣ್ಣ ಪ್ರಾಫಿಟ್ ಸಿಗ್ತಾ ಇದ್ರೆ ಬುಕ್ ಮಾಡ್ತಾ ಬನ್ನಿ. ಈ ಸ್ಟಾಕ್ಸ್ ನಲ್ಲಿ ನೀವು ಹೆಚ್ಚಿನ ಪ್ರಾಫಿಟ್ ನ ಎಕ್ಸ್ಪೆಕ್ಟ್ ಮಾಡೋದು ಸಹ ಬಹಳ ಕಷ್ಟ ಅಂತ ಹೇಳಬಲ್ಲೆ. ಓಕೆ, ನ್ಯಾಚುರಲ್ ಗ್ಯಾಸ್ ಏನ್ ಹೇಳ್ತೀರಿ? ನ್ಯಾಚುರಲ್ ಗ್ಯಾಸ್ ಇಸ್ ಎ ಬೈ. 284 ಟಾರ್ಗೆಟ್ ಅನ್ನು ಈಗಾಗಲೇ ನಾವು ಹೇಳಿದ್ವಿ. ಸೊ ನ್ಯಾಚುರಲ್ ಗ್ಯಾಸ್ ಕಮಾಡಿಟೀಸ್ ಅಲ್ಲಿ ಇಸ್ ಎ ಬೈ ಅಂತ ಹೇಳಬಲ್ಲೆ. ಓಕೆ, ಈಗ ಚೀನಾದಿಂದ ಒಂದು ಸುದ್ದಿ ಬಂದಿದೆ. ಕಳೆದ 4 ತಿಂಗಳಲ್ಲಿ ಏನು ಇಂಡಸ್ಟ್ರಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಆ ಕಾರಣಕ್ಕೆ ಮೇ ತಿಂಗಳಲ್ಲಿ ತುಂಬಾ ಆರ್ಡರ್ಸ್ ಬಂತು ಅಂತೆಲ್ಲ ಬಂದಿದೆ. ಇದೆಲ್ಲವನ್ನು ನೋಡಿದಾಗ ಮತ್ತೆ ಎಲ್ಲಿಗೆ ತಲುಪೋದು ನೀವು ಬೇಸ್ ಮೆಟಲ್ ಅದೆಲ್ಲ? ಬೇಸ್ ಮೆಟಲ್ಸ್ ಅಲ್ಲಿ ಈಗ ನಾವು ಮೇಜರ್ ಯಾವಾಗಲೂ ನಾವು ಕಾಪರ್ ಅನ್ನೇ ನಾವು ಒಂದು ದೃಷ್ಟಿಯಾಗಿ ಇಟ್ಕೊಂಡು ನೋಡ್ತೀವಿ, ಇಂಡಿಕೇಟರ್ ಆಗಿ ಇಟ್ಕೊಂಡು ನೋಡ್ತೀವಿ. ಟೆಕ್ನಿಕಲಿ ಕಾಪರ್ ಒಂದು ಸೆಲ್ ತೋರಿಸ್ತಾ ಇದೆ ಈಗ. ಸೊ ಹಾಗಾಗಿ ಫ್ರೆಶ್ ಲಾಂಗ್ ಬೈ ಮಾಡೋಂಥವ್ರು ಸಹ ಒಂದು 400 ರುಪೀಸ್ ರೇಂಜ್ ಬಂದಾಗ ಕಾಪರ್ ಅಲ್ಲಿ ಬೈ ಮಾಡೋದು ಸೂಕ್ತಾನೆ ಹೊರತು ಈ ಹಂತದಲ್ಲಂತೂ ಖಂಡಿತ ಬೈಯಿಂಗ್ ಅನ್ನು ಅವಾಯ್ಡ್ ಮಾಡೋದು ತುಂಬಾ ಒಳ್ಳೇದು ಅಂತ ಹೇಳಬಲ್ಲೆ. ಈಗ ಮಂಗಳೂರಿಂದ ರಾಜಶೇಖರ್ ಕರೆ ಮಾಡಿದ್ರೆ. ರಾಜಶೇಖರ್ ಅವರೇ ನಮಸ್ಕಾರ. ನಮಸ್ಕಾರ, ಬಂದರೆ ಮಾತಾಡೋದು. ಲಾರ್ಡ್ ಎಲೆಕ್ಟ್ರಾನಿಕ್ಸ್ 75 ಬೈ ಮಾಡಿದ್ದೀನಿ ಸರ್. ಈಗ 120 ಟ್ರೇಡ್ ಆಗ್ತಾ ಇದೆ. ಹೋಲ್ಡ್ ಮಾಡ್ಬೋದು ಏನು ಸರ್ ಹೇಳಿ? ಲಾಯ್ಡ್ ಎಲೆಕ್ಟ್ರಿಕಲ್ಸ್. ಎಲೆಕ್ಟ್ರಾನಿಕ್ಸ್ ಓಕೆ. ಯಾವ ರೇಟಿಗೆ ತಗೊಂಡಿದ್ರಿ ನೀವು? 75 ಬೈ ಮಾಡಿದ್ದೀನಿ ಸರ್. ಕ್ಲಾರಿಟಿ ಸಿಗ್ತಾ ಇಲ್ಲ ಆದ್ರೂ ಸಹ ನೋಡಿ 75 ರುಪೀಸಿಗೆ. ಹೌದು, ಈಗ 120 125 125 ರೀಚ್ ಆಯ್ತು. ಓಕೆ, ಒಳ್ಳೆ ಲಾಭ ಅಂತೂ ಸಿಗ್ತಾ ಇದೆ. ನಾನು ಜನರಲ್ ಆಗಿ ಹೇಳಬಲ್ಲೆ, ಆ ಕಂಪ್ನಿ ಡೀಟೇಲ್ ಈ ತಕ್ಷಣದಲ್ಲಿ ನನ್ನ ಬಳಿ ಇಲ್ಲ. ಆದ್ರೂ ಸಹ ಪ್ರಾಫಿಟ್ ಸಿಗ್ತಾ ಇದೆ, ಬುಕ್ ಮಾಡಿ. ಅದೇ ಹಣದಲ್ಲಿ ನಾನು ನಿಮ್ಗೆ ಇವತ್ತು ಬೇರೆ ಸ್ಟಾಕ್ಸ್ ಅನ್ನ ಕೊಡ್ತಾ ಇದ್ದೀನಿ ಬೈ ಮಾಡ್ಲಿಕ್ಕೆ. ಖಂಡಿತ ಅದರಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಈಗ ರುಪಿ 59 ರೂಪಾಯಿ 33 ಪೈಸೆ ಬುಧವಾರ ಇತ್ತು, ಗುರುವಾರನೂ ಅದೇ ರೇಟಲ್ಲಿ ಇತ್ತು. ಈಗ ನೋಡಿ 59 ರೂಪಾಯಿ 19 ಪೈಸೆಗೆ ಬಂದಿದೆ. ಎಲ್ಲಿಗೆ ತಲುಪಬಹುದು? ಈಗ ದಿ ನೆಕ್ಸ್ಟ್ ಮೇಜರ್ ಇವೆಂಟ್ ಅಂತಂದ್ರೆ ಬಡ್ಜೆಟ್. ನನ್ನ ಅಭಿಪ್ರಾಯದಲ್ಲಿ ಬಡ್ಜೆಟ್ ವರ್ಗೂನು ಸಹ ಬಜೆಟ್ ಸಂಬಂಧಪಟ್ಟಂಗೆ ಕೇಂದ್ರ ಹಣಕಾಸು ಸಚಿವರು ಹೊಸ ಶುರು ಮಾಡಿದ್ದಾರೆ. ಹೊಸ ಸುದ್ದಿ ಬರುವಂತಹ ಸಾಧ್ಯತೆಗಳು ಬಹಳಷ್ಟಿದೆ. ಈ ಒಂದು ಸೀಸನ್ನೇ ಆ ರೀತಿ ಅಂತ ಸಹ ಹೇಳಬಲ್ಲೆ. ಸೊ ಹಾಗಾಗಿ ರುಪಿ ಬಹುಶಃ ಇಲ್ಲೇ ಒಂದು ಲೆವೆಲ್ ನಲ್ಲೇನೆ ಟಿಲ್ ಬಡ್ಜೆಟ್ ವರ್ಗೂನು ಈ ಒಂದು 58.50 ಇಂದ 59.50 ರೇಂಜ್ ನಲ್ಲೇನೆ ಟ್ರೇಡ್ ಆಗ್ತಾ ಇರ್ಬೋದು. ಬಡ್ಜೆಟ್ ನಂತರ ನಮಗೊಂದು ಕ್ಲಿಯರ್ ಕ್ಲಾರಿಟಿ ಸಿಗುವಂತಹ ಸಾಧ್ಯತೆ ಇದೆ. ಹಾಗಾಗಿ ರುಪಿ ಶುಡ್ ಬಿ ರೇಂಜ್ ಬೌಂಡ್ ಟ್ರೇಡ್ ಅಂತ ಹೇಳ್ಬಲ್ಲ. ಬೆಂಗಳೂರಿನ ವಿಜಯನಗರದಿಂದ ಶಿವಕುಮಾರ್ ಕರೆ ಮಾಡಿದ್ದಾರೆ. ಶಿವಕುಮಾರ್ ಅವರೇ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಸರ್. ಭಾರತಿ ಏರ್ಟೆಲ್ 350 ತಗೊಂಡಿದ್ದೆ ಸರ್. ಈಗ ಅರೌಂಡ್ 355 ಹಂಗಿದೆ. ಹೋಲ್ಡ್ ಮಾಡೋದ ಹೆಂಗೆ ಸೇಲ್ ಮಾಡೋದು? ಏರ್ಟೆಲ್ ಎಷ್ಟು ಶೇರ್ ತಗೊಂಡಿದ್ದೀರಾ? 100 ಶೇರ್ಸ್ ತಗೊಂಡಿದ್ದೀರಾ? 100 ಶೇರ್ಸ್ ತಗೊಂಡಿದ್ದೀರಾ ಅಂದ್ರೆ ಹೋಲ್ಡ್ ಮಾಡಿ. ಇನ್ನು ಭಾರತೀಯ ಏರ್ಟೆಲ್ ಅಲ್ಲಿ ಇನ್ನೂ ಒಂದು ಒಳ್ಳೆ ಮೂವ್ಮೆಂಟ್ ಬರಬೇಕು. ಆಕ್ಚುಲಿ ನೋಡಿದ್ರೆ ಹೆಚ್ಚಿನ ಮೂವ್ಮೆಂಟ್ ಬರದೇ ಇರುವಂತಹ ಸ್ಟಾಕ್ ಅಂತ ಅಂದ್ರೆ ಭಾರತೀಯ ಏರ್ಟೆಲ್. ಹಾಗಾಗಿ ಹೋಲ್ಡ್ ಮಾಡಿ ಖಂಡಿತ. ಸಾಧ್ಯ ಆದಷ್ಟು ಈ ಒಂದು ಬಡ್ಜೆಟ್ ಸಮಯದಲ್ಲಿ ಅಂತಂದ್ರೆ ಪ್ರೀ ಬಡ್ಜೆಟ್ ಅಂತ ನಾವೇನಂತೀವಿ, ಬಡ್ಜೆಟಿನ ಹಿಂದಿನ ದಿನ ನೋಡಿ ಒಳ್ಳೆ ಪ್ರಾಫಿಟ್ ಸಿಗ್ತಾ ಇದ್ರೆ ಒಮ್ಮೆ ಪ್ರಾಫಿಟ್ ಅನ್ನ ಬುಕ್ ಮಾಡಿಕೊಂಡು ಫ್ರೆಶ್ ನ್ಯೂಸಿಗೋಸ್ಕರ ವೇಟ್ ಮಾಡೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಈಗ ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ. The Sony Xperia Z2 smartphone comes with 4K recording and slow motion capture, so you can perfectly relive your best moments. The Sony Xperia Z2, our best ever smartphone. ಇನ್ನು ವೈಟ್ ಚಾಲೆಂಜೇ ಅಲ್ಲ, 2 ವರ್ಷ ಹಳೆಯ ಶರ್ಟು ವ್ಯಾನಿಶ್ ನಲ್ಲಿ ನೆನೆಸಿ ಮತ್ತು ವಾಶ್ ಮಾಡಿ ಹೊಸ ತರಂತೆ ಬಿಳುಪು. ಏನೋ ಒಂದಿನ ಸ್ವಲ್ಪ ಲೇಟ್ ಆದ್ರೆ ನೀನು ಪ್ರೆಷರ್ ಕುಕ್ಕರ್ ತರ ಬಿಸಿ ಆಗ್ತಿದ್ಯಾ. ನನ್ನ ಪ್ರೆಸ್ಟೀಜ್ ಪ್ರೆಷರ್ ಕುಕ್ಕರ್ ಬಗ್ಗೆ ಏನು ಹೇಳ್ಬೇಡಿ, ಅದು ನಿಮ್ಗಿಂತ ಹೆಚ್ಚು ಭರವಸೆ ಆಗಿದೆ. ಓಯ್, ಯಾರ ಹೆಂಡತಿಗಾದ್ರೂ ವಿಸಿಲ್ ಹೊಡಿ, ಆದ್ರೆ ನನ್ ಹೆಂಡತಿಗೆ ವಿಸಿಲ್ ಹೊಡೆದ್ರೆ ಶ್ರೀಮತಿಯನ್ನು ಪ್ರೀತಿಸುವವರು ಪ್ರೆಸ್ಟೀಜ್ ಅನ್ನು ಹೇಗೆ ನಿರಾಕರಿಸ್ತಾರೆ? ಅಪ್ಪ
ಏನ್ ಮಾಡ್ತಿದ್ದೀರಿ? ಪುಟ್ಟ, ಹಾನಿ ಆಗೋದನ್ನ ನಿಲ್ಸು, ಇಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಅಪ್ಪ ಇಷ್ಟೆಲ್ಲ ಸೇಫ್ಟಿ ಯಾಕೆ? ಹಾನಿ ಆಗೋದನ್ನ ನಿಲ್ಸು, ಇಲ್ಲ ಅಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಅಪ್ಪನ ಹಲ್ಲು ತುಂಬಾ ನೋಯ್ತಿದೆ. ಅಪ್ಪ ಇದ್ಯಾಕೆ? ಹಾನಿಯಾಗೋದನ್ನ ನಿಲ್ಲಿಸು, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಸಾಮಾನ್ಯ ಟೂತ್ ಪೇಸ್ಟ್ ನಲ್ಲಿರೋ ಹಾನಿಕಾರಕ ಕೆಮಿಕಲ್ಸ್ ನಿಮಗೆ ಹಾನಿ ಉಂಟು ಮಾಡಬಲ್ಲವು. ವಿಕೋ ವಜ್ರದಂತಿಯಲ್ಲಿವೆ 18 ಗುಣಕಾರಿ ಗಿಡಮೂಲಿಕೆಗಳು. ವಿಕೋ ವಜ್ರದಂತಿಯ ಶಕ್ತಿಯನ್ನು ನಿಮ್ಮದಾಗಿಸಿ, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಈಗ ಗೋಲ್ ಉಳಿಸ್ಕೋ. ಇವತ್ತು ಕೂಡ ಆಡೋಕೆ ಯಾರು ಬರ್ಲಿಲ್ಲ. ಏನಾಯ್ತಪ್ಪ? ಆಡೋಕೆ ಯಾರು ಬರ್ಲಿಲ್ಲ, ಯಾರಿಗೂ ಹುಷಾರಿಲ್ಲ. ಮಕ್ಕಳಿಗೆ ಆಗಾಗ ಕಾಯಿಲೆ ಬರುವುದಕ್ಕೆ ಕಾರಣ ರೋಗಾಣು. ಇವುಗಳು ಶೀತ, ಕೆಮ್ಮು, ಡಯರಿಯಾ ಮೊದಲಾದ ಕಾಯಿಲೆಗಳನ್ನು ಹರಡುತ್ತವೆ. ಅದಕ್ಕಾಗಿ ಬೇಕು ಡೆಟಾಲ್. ಏಕೆಂದರೆ ಕೇವಲ ಡೆಟಾಲ್ ಮಾತ್ರೆ ನೀಡುತ್ತದೆ ಈ ರೋಗಾಣುಗಳಿಂದ 10 ಪಟ್ಟು ಹೆಚ್ಚು ಸುರಕ್ಷೆ. ಡೆಟಾಲ್, ಬಿ 100% ಶ್ಯೂರ್. ಮತ್ತೆ ಷೇರುಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಬೆಂಗಳೂರಿಂದ ಕವಿತಾ ಅವರು ಕರೆ ಮಾಡಿದ್ದಾರೆ. ಕವಿತಾ ಅವರೇ ನಮಸ್ಕಾರ. ಹಲೋ ಸರ್. ಹೇಳಿ. ನಮಸ್ಕಾರ. ಏಜಿಸ್ ಲಾಜಿಸ್ಟಿಕ್, ಟಾಟಾ ಸ್ಟೀಲ್ ಮತ್ತೆ ಅತುಲ್ ಆಟೋ ಈ ಹಂತದಲ್ಲಿ ಬೈ ಮಾಡ್ಬೋದಾ ಅಂತ. ಓಕೆ, ಈ ಹಂತದಲ್ಲಿ ಟಾಟಾ ಸ್ಟೀಲ್ ನೀವು ಸ್ವಲ್ಪ ಲೇಟ್, ಈಗ್ಲೇನೆ ಬಹಳ ಮೇಲಕ್ಕೆ ಹೋಗ್ಬಿಟ್ಟಿದೆ. ವಾಲಟಿಲಿಟಿ ರಿಸ್ಕ್ ಅಂತಂದ್ರೆ ನೋಡಿ, ಈಗ ಯಾವುದೇ ಶೇರನ್ನ ಇಷ್ಟು ಮೇಲಕ್ಕೆ ಹೋದ್ಮೇಲೆ ನಾವು ಕೊಂಡ್ಕೊಂಡಾಗ ಈ ವಾಲಟಿಲಿಟಿ ರಿಸ್ಕ್ ಇರುತ್ತೆ. ಡೌನ್ ಸೈಡ್ ರಿಸ್ಕ್ ಅಂತೂ ಮಾರ್ಕೆಟ್ ಅಲ್ಲಿ ನಾವೇನು ನೋಡದೆ ಇದ್ರು ಸಹ ವಾಲಟಿಲಿಟಿ ರಿಸ್ಕ್ ಅಂದ್ರೆ ಏನು? ನೀವೀಗ ಟಾಟಾ ಸ್ಟೀಲ್ ಇವಾಗ 540 ರೂಪಾಯಲ್ಲಿ ಕೊಂಡ್ಕೊಳ್ಲಿಕ್ಕೆ ನೀವು ಸಿದ್ಧ ಇದ್ದೀರಾ. 540ರಲ್ಲಿ ಕೊಂಡ್ಕೊಂಡ್ರೆ ಇಂಟ್ರಾಡೇಗಳಲ್ಲಿ ಒಂದು ಡೀಪ್ ಕರೆಕ್ಷನ್ಸ್ ಬರುವಂತಹ ಸಾಧ್ಯತೆ ಇರುತ್ತೆ. ಅಂದ್ರೆ 510, 520ಕ್ಕೆ ಈ ರೀತಿಯಾದಂತಹ ಕರೆಕ್ಷನ್ಸ್ ಬಂದ್ರೂ ಪರವಾಗಿಲ್ಲ, ಹೋಲ್ಡ್ ಮಾಡ್ತೀನಿ ಅನ್ನೋಂಥದ್ದಾದ್ರೆ ನೀವು ಕೇಳಿದ 3 ಪ್ರಶ್ನೆಗಳಲ್ಲಿ ಟಾಟಾ ಸ್ಟೀಲ್ ಅತ್ಯುತ್ತಮ ಅಂತಂದ್ರೆ 600 ರೂಪಾಯಿಂದ 650 ರೂಪಾಯಿವರೆಗೂ ಸಹ ಟಾರ್ಗೆಟ್ ಅನ್ನ ಇಟ್ಕೋಬಹುದು ಅಂತ ಹೇಳ್ತೀನಿ. ಓಕೆ, ಈಗ ಬೆಂಗಳೂರಿನ ಬಸವನಗುಡಿಯಿಂದ ಕೃಷ್ಣಮೂರ್ತಿ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಏನಿಲ್ಲ, ಈ ಎಲೆಕ್ಟ್ರಿಕ್ ಸ್ಟೀಲ್ ಕ್ಯಾಸ್ಟಿಂಗ್ ಅಂತ ಅಂದ್ಬಿಟ್ಟು ಒಂದು 600 ಶೇರು. ಎಲೆಕ್ಟ್ರೋ ಸ್ಟೀಲ್ ಕ್ಯಾಸ್ಟಿಂಗ್, ಅದು ಹೇಳಿ. ಹೌದು ಸರ್, ಹೌದು ಸರ್. ಅದನ್ನ 600 ಶೇರ್ 31 ರೂಪಾಯಿ 65 ಪೈಸೆಗೆ ಏನೋ ತಗೊಂಡಿದ್ದೀನಿ ಸರ್. ಅದು ಅವಾಗಲೇ 2 ವೀಕ್ಸ್ ಆಯ್ತು. ಏನು ಅದರಲ್ಲಿ ಮೂವ್ಮೆಂಟ್? ಈಗ 36, 37 ರೇಟ್ ನಲ್ಲಿ ಟ್ರೇಡ್ ಆಗ್ತಾ ಇದೆಯಲ್ಲ ಈಗ. ಹೌದಾ ಸರ್? ಗೊತ್ತಿಲ್ಲ, ನೋಡಿಲ್ಲ ಸರ್. ಈಗ 31 ರೂಪಾಯಿ ನೀವು ತಗೊಂಡಿದ್ದೀರಾ, 36 ರೂಪಾಯಿ ಅಂತಂದ್ರೆ 5 ರೂಪಾಯಿ ಅಷ್ಟು ರಿಟರ್ನ್ ಸಿಕ್ಕರೆ 30 ರೂಪಾಯಿಗೆ 15% ರಿಟರ್ನ್ಸ್ 2 ವಾರದಲ್ಲಿ ಅಥವಾ 3 ವಾರದಲ್ಲಿ ಸಿಗುತ್ತೆ ಅಂದ್ರೆ ಅದಕ್ಕಿಂತ ಒಂದು ಅತ್ಯುತ್ತಮವಾದಂತಹ ಇನ್ವೆಸ್ಟ್ಮೆಂಟ್ ಇನ್ ಯಾವುದೂ ಇಲ್ಲ ಭೂಮಿ ಮೇಲೆನೆ ಅಂತ ಸಹ ಹೇಳಬಲ್ಲೆ. ಹಾಗಾಗಿ 35 ಅಥವಾ 36, 37 ರೇಂಜ್ ನೋಡ್ಕೊಳ್ಳಿ. ಮತ್ತೆ ಮುಂದಿನ ವಾರಗಳಲ್ಲಿ ರಿಕವರಿ ಬಂದಾಗ ನೀವು ಆ ರೇಟಲ್ಲಿ ಮಾರಾಟ ಮಾಡ್ಕೊಳ್ಳೋದು ಸೂಕ್ತ. ಆಮೇಲೆ ಯಾವುದೇ ಶೇರನ್ನ ನೀವು ಗೆಸ್ ಮಾಡಿ ಕೊಂಡ್ಕೊಳ್ಳಿಕ್ ಹೋಗ್ಬೇಡಿ ದಯವಿಟ್ಟು. ಯಾರೇ ಹೂಡಿಕೆದಾರರಿರ್ಲಿ, ನಿಮ್ದೇ ಆದಂತ ಓನ್ ಅನಾಲಿಸಿಸ್ ಅನ್ನ ಮಾಡಿಕೊಂಡು ರಾಂಗ್ ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಮಾರ್ಕೆಟ್ ರ್ಯಾಲಿಯಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕಾಗದೆ ಹೋಗ್ತಾ ಇರೋಂಥದನ್ನ ಬಹಳ ಇನ್ವೆಸ್ಟರ್ಸ್ ಅಲ್ಲಿ ನಾವು ನೋಡ್ತಾ ಇದ್ದೀವಿ. ದಯವಿಟ್ಟು ಬೇಕಾದಷ್ಟು ಚಾನೆಲ್ಸ್ ಇದೆ, ನ್ಯೂಸ್ ಪೇಪರ್ಸ್ ಇದೆ, ವೆಬ್ಸೈಟ್ಸ್ ಇದೆ, ಒಳ್ಳೊಳ್ಳೆ ರೆಕಮೆಂಡೇಶನ್ಸ್ ಅನ್ನ ಕೊಡೋದಕ್ಕೋಸ್ಕರ ಅಂಥದನ್ನ ಉಪಯೋಗಿಸ್ಕೊಳ್ಳೋದು ಬಹಳ ಸೂಕ್ತ ಅಂತ ಹೇಳ್ತೀನಿ. ಭಾರತ ಷೇರುಪೇಟೆ ಇವತ್ತು ಕೂಡ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಅಂದ್ರೆ ನಿಫ್ಟಿ 45 ಅಂಶ ಏರಿಕೆಯೊಂದಿಗೆ ಆರಂಭ ಆಗ್ತಾ ಇದೆ. ಹಾಗೆ ಸೆನ್ಸೆಕ್ಸ್ 186 ಅಂಶ ಏರಿಕೆಯಾಗಿದೆ. ನಿನ್ನೆ 214 ಅಂಶ ಸೆನ್ಸೆಕ್ಸ್ ಏರಿಕೆಯಾಗಿದೆ, 72 ಅಂಶ ನಿಫ್ಟಿ ಏರಿಕೆಯಾಗಿ 7454ರಲ್ಲಿ ಅಂತ್ಯ ಕಂಡಿತ್ತು. ಇವೆರಡೂ ಕೂಡ ಅಂದ್ರೆ 25,000 ಸೆನ್ಸೆಕ್ಸ್ ಬಂದಿತ್ತು. ಇವೆರಡೂ ಕೂಡ ಷೇರುಪೇಟೆ ಕಂಡ ಅತ್ಯಂತ ಎತ್ತರದ 25,000 ಅಲ್ವಾ. ಒಂದು ಸಿಲ್ವರ್ ಜುಬಿಲಿ ಕ್ಲೋಸಿಂಗ್ ಕೊಟ್ಟಂತಹ ದಿನ ನೆನ್ನೆ ಅಂತ ಸಹ ನಾವು ಈಗಲೂ ಅಷ್ಟೇ ತುಂಬಾ ಚೆನ್ನಾಗಿದೆ ನೋಡಿ. ಈಗ 7,500ಕ್ಕೆ ಬಂದ್ಬಿಡ್ತು ನಿಫ್ಟಿ, 7,518ಕ್ಕೆ ಬಂತು ನಿಫ್ಟಿ. ಸೆನ್ಸೆಕ್ಸ್ 25,119. 7,500 ಒಂದು ರೆಸಿಸ್ಟೆನ್ಸ್ ಪಾಯಿಂಟ್ ಆಗಿತ್ತು ಅಂತ ಸಹ ಹೇಳ್ಬೋದು. ಈ ಲೆವೆಲ್ ಅಲ್ಲಿ 7,500ರಿಂದ 7,550 ಏನಿದೆಯಲ್ವಾ, ಇದೊಂದು ವೆರಿ ಟಫ್ ಝೋನ್. ಟೆಕ್ನಿಕಲಿ ನಾನು ಹೇಳ್ತಾ ಇರೋದು, ಪಾಸ್ ಆಗ್ಬೇಕಾದ್ರೆ ಬಹಳ ಒಂದು ಟಫ್ ಝೋನ್. ನೆನ್ನೆ ದಿನ ನಾವು ನೋಡ್ತಾ ಇದ್ದೀವಿ 7,450 ಮೇಲೆ ಬ್ರೇಕ್ ಆಗದೇನೆ ಕಷ್ಟ ಅನ್ಸ್ತಾ ಇತ್ತು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ. ಆ ನಂತರ ಬ್ರೇಕ್ ಆಗಿ 7,500 ಗಡಿಯಲ್ಲಿ ಕ್ಲೋಸ್ ಆಗಿದೆ. ಈಗ ಒಳ್ಳೆ 7,500 ಮೇಲೆ ಟ್ರೇಡ್ ಆಗ್ತಾ ಇದೆ. ಏನಾದ್ರೂ ಇವತ್ತಿನ ದಿನ ಕ್ಲೋಸಿಂಗು 7,550 ಮೇಲೆ ಏನಾದ್ರೂ ಕ್ಲೋಸ್ ಆದಂತ ಪಕ್ಷದಲ್ಲಿ ಮುಂದಿನ ವಾರಗಳಲ್ಲಿ ನಾವು ಒಂದು ಒಳ್ಳೆ ರ್ಯಾಲಿಯನ್ನ, ಇವನ್ ಇಂಡೆಕ್ಸ್ ಅಲ್ಲೂ ಸಹ ಈಗ ಬರೀ ನಾವು ಇಂಡಿವಿಜುವಲ್ ಸ್ಟಾಕ್ಸ್ ನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ಆನಂತರ ನಿಫ್ಟಿಯಲ್ಲಿ ಮತ್ತು ಬ್ಯಾಂಕ್ ನಿಫ್ಟಿಯಲ್ಲಿ ಟ್ರೇಡ್ ಮಾಡುವಂತಹ ಇನ್ವೆಸ್ಟರ್ಸ್ ಸಹ ಒಂದು ಒಳ್ಳೆ ಮಾರ್ಜಿನ್ ಸಿಗಬೇಕು ಅಂತ ಹೇಳ್ತೀವಿ.
ಈಗ ನಾವು ನಿನ್ನೆವರೆಗೆ ನಿಫ್ಟಿ 244 ಅಂಶ ಈ ವಾರದಲ್ಲಿ ಏರಿಕೆಯಾಗಿದ್ದು, ಈಗ ಒಂದು 30-40 ಅಂಶ ಏರಿಕೆ ಅಂತಂದ್ರೆ ಎಲ್ಲಿಗೆ ತಲುಪುತ್ತೆ? ಬಹಳ ಜನ ಏನೇನೋ ಟಾರ್ಗೆಟ್ ಕೊಡ್ತಾ ಇರೋದನ್ನ ನಾನು ಸಹ ಟಿವಿಯಲ್ಲಿ ನೋಡ್ತಾ ಇದ್ದೀನಿ. ಆದ್ರೆ ಮೊದಲನೇ ದಿನದಿಂದ ಬೇಸಿಕಲಿ ಐ ಆಮ್ ಆಲ್ಸೋ ವೆರಿ ಬುಲ್ಲಿಶ್. ಸೊ ಹಾಗಾಗಿ ನಾನು ಈ ಬಡ್ಜೆಟ್ ಟೈಮ್ಗೆನೆ ನಾವೊಂದು 8,000 ನೋಡುವಂತಹ ಸಾಧ್ಯತೆ ಇದೆ ಅನ್ನೋಂತಹ ಒಂದು ಹೋಪ್ಸ್ ನನಗಿದೆ. ಅದಾಗ್ಲಿ ಅಂತ ಸಹ ನಾನು ಹಾರೈಸ್ತೀನಿ. ಓಕೆ, ಬೆಂಗಳೂರಿನ ವಿಜಯನಗರದಿಂದ ಶೇಷಾದ್ರಿ ಅವರು ಕರೆ ಮಾಡಿದ್ದಾರೆ. ಶೇಷಾದ್ರಿ ಅವರೇ ನಮಸ್ಕಾರ. ಅಲ್ಲ ನಮಸ್ಕಾರ ಸರ್. ಹೇಳಿ. ಇದು ಹೆಕ್ಸಾವೇರ್ ಮತ್ತೆ ಇದು ಜಿ ಎಂಟರ್ಟೈನ್ಮೆಂಟ್ ಎರಡು ತಗೊಂಡಿದ್ದೀನಿ. ಯಾವ ರೇಟಲ್ಲಿ ಹೆಕ್ಸಾವೇರು? 142. 142 ಹೆಕ್ಸಾವೇರ್ ನೆನ್ನೆ ಮೂವ್ಮೆಂಟ್ ಆಗಿದೆಯಲ್ಲ, 148 ವರ್ಗೂ ಮೂವ್ಮೆಂಟ್ ಆಗಿದೆ ಈಗಾಗ್ಲೇನೆ. ಇವತ್ತಿನ ದಿನ ಸಹ ನೋಡಿ ಸ್ವಲ್ಪ ಒಂದು ಹೆಕ್ಸಾವೇರ್ ಅಲ್ಲಿ ಇನ್ನೂ ಒಂದು ಒಳ್ಳೆ ಮೂವ್ಮೆಂಟ್ ಬಾಕಿ ಇದೆ ಅಂತ ಸಹ ಹೇಳಬಲ್ಲೆ. ಸ್ವಲ್ಪ ಲಾಂಗ್ ಟೈಮ್ ಹೋಲ್ಡ್ ಮಾಡ್ತೀನಿ ಅಂತಂದ್ರೆ ಹೆಕ್ಸಾವೇರ್ ಅಲ್ಲಿ ಒಂದು 165 ಇಂದ 170 ವರೆಗೂ ಸಹ ಟಾರ್ಗೆಟ್ ಇಟ್ಕೋಬಹುದು. ಆದ್ರೆ ಇಷ್ಟು ಹೈ ಮಾರ್ಕೆಟ್ ಅಲ್ಲಿ ಪ್ರತಿ ಹಂತದಲ್ಲೂ ಸಹ ಅಟ್ಲೀಸ್ಟ್ ನೀವು ಕೊಂಡ್ಕೊಂಡಿರೋ ಅಷ್ಟು 50% ಅಷ್ಟನ್ನ ಪ್ರಾಫಿಟ್ ಬುಕ್ ಮಾಡ್ತಾ ಹೋಗೋದು ಬಹಳ ಸೂಕ್ತ. ಜಿ ಎಂಟರ್ಟೈನ್ಮೆಂಟ್ ಸಹ ಒಳ್ಳೆ ಇನ್ವೆಸ್ಟ್ಮೆಂಟ್, ಅದರಲ್ಲಿ ಏನೂ ಅನುಮಾನ ಇಲ್ಲ. ಖಂಡಿತ ಹೋಲ್ಡ್ ಮಾಡಿ, ಒಳ್ಳೆ ಟಾರ್ಗೆಟ್ಸ್ ಮುಂದಿನ ದಿನಗಳಲ್ಲಿ ಕಾದಿದೆ ಅಂತ ಹೇಳ್ಬೋದು. ಈಗ ಮಂಗಳೂರಿಂದ ವಿವೇಕಾನಂದ ಕರೆ ಮಾಡಿದ್ರು. ವಿವೇಕಾನಂದ ಅವರೇ ನಮಸ್ಕಾರ. ನಮಸ್ಕಾರ ವೆಂಕಟೇಶ್ ಪ್ರಸಾದ್ ಅವರೇ. ನಮಸ್ಕಾರ. ಓಕೆ, ತಮ್ಮ ಪ್ರಶ್ನೆ ಏನು? ಯುನಿಟೆಕ್ ಬಗ್ಗೆ ತಿಳ್ಬೇಕಾಗಿತ್ತು ವೆಂಕಟೇಶ್ ಪ್ರಸಾದ್ ಅವರೇ. ಯಾವುದು? ಯುನಿಟೆಕ್ ಯಾವ ರೇಟಲ್ಲಿ ತಗೊಂಡಿದ್ದೀರಿ? ನಾವು 30-65 ತಗೊಂಡಿದ್ದೇವೆ. 36.5. ಓಕೆ, ಯುನಿಟೆಕ್ ತಗೊಂಡಿದ್ದಾರೆ. ಸ್ವಲ್ಪ ಪ್ರಾಫಿಟ್ ಸಿಕ್ಕಿದಾಗೆಲ್ಲ ಪ್ರಾಫಿಟ್ ಅನ್ನ ಮಾಡ್ತಾ ಇರಿ. ಬಹಳ ಜನ ಏನಾಗ್ತಾ ಇದೆ ಅಂತಂದ್ರೆ ಯುನಿಟೆಕ್ ಬಹಳ ಕಮ್ಮಿ ರೇಟಲ್ಲಿ ಸಿಗ್ತಾ ಇದೆ ಅನ್ನೋಂಥ ಒಂದು ವ್ಯೂ ಇಟ್ಕೊಂಡು ಬೈ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ತುಂಬಾ ದೊಡ್ಡ ಜಂಪ್ ನನಗಂತೂ ಯುನಿಟೆಕ್ ಅಲ್ಲಿ ಈ ತಕ್ಷಣದಲ್ಲಿ ಕಾಣಿಸ್ತಾ ಇಲ್ಲ. ನ್ಯೂಸ್ ಇಲ್ಲ ಅಲ್ವಾ? ಏನು ನ್ಯೂಸ್ ಇಲ್ಲ ಯುನಿಟೆಕ್ ನಲ್ಲಿ. ಸೊ ಹಾಗಾಗಿ ಸಣ್ಣ ಸಣ್ಣ ಮಾರ್ಕೆಟ್ ಜೊತೆಲ್ಲೇ ರ್ಯಾಲಿ ಇದ್ದೇ ಇರುತ್ತೆ. ಅಂದ ಕ್ಷಣಕ್ಕೆ ಮೇಲಕ್ಕೆ ಹೋಗೋದಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ರ್ಯಾಲಿಯಲ್ಲಿ ಸಣ್ಣ ಸಣ್ಣ ಪ್ರಾಫಿಟ್ ಅನ್ನ ಬುಕ್ ಮಾಡ್ಕೊಳ್ಳಿ. ಸ್ವಲ್ಪ ಬೇರೆ ಕೌಂಟರ್ಸ್ ಕಡೆನೂ ಸಹ ಪ್ರಾಫಿಟ್ ಬಂದ ಹಣದಲ್ಲಿ ಬೇರೆ ಕೌಂಟರ್ಸ್ ನಲ್ಲೂ ಸಹ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಸೂಕ್ತ ಅಂತ ಹೇಳ್ತೀನಿ. ಈಗ ನೋಡಿ, ನಾವು ಶುಗರ್ ಸೆಕ್ಟರ್ ಬಂದ್ರೆ ಬಲರಾಂಪುರ್ ಚೀನಿ ಮತ್ತೆ ಬಂತು 83 ರೂಪಾಯಿ ಮತ್ತೆ. ಹೌದು, ಶುಗರ್ ಸೆಕ್ಟರ್ ಅಲ್ಲಿ ಜೀವನೇ ಇಲ್ವೇನೋ ಸ್ಥಿತಿಲಿ. ಆಮೇಲೆ ಇವತ್ತು ರೇಣುಕಾ ಶುಗರ್ ಕೂಡ ಒಂದು 27 ರೂಪಾಯಿಗೆ ಬರ್ತದೆ, ಅದೊಂದು 2 ರೂಪಾಯಿ ಏರಿಕೆ ಆಗ್ತಿದೆ. 5 ರೂಪಾಯಿ 90 ಪೈಸೆ ಬಲರಾಂಪುರ್ ಚೀನಿಲಿ ಏರಿಕೆ ಆಗ್ತಿದೆ. ಶುಗರ್ ಸೆಕ್ಟರ್ ಎಲ್ಲವೂ ಏರಿಕೆ. ಎಲ್ಲ ಒಂದು ಹೊಸದಾದಂತಹ ಡೆವಲಪ್ಮೆಂಟ್ ಆಗ್ಬೋದು. ರೇಣುಕಾ 29 ರೂಪಾಯಿ 90 ಪೈಸೆ ಬಹಳ ಒಳ್ಳೆ ಜಂಪ್ ಅಂತ. ಬಜಾಜ್ ಹಿಂದ್ 30 ರೂಪಾಯಿ 40 ಪೈಸೆಗೆ ಬಂತು. ಹೌದು, ತುಂಬಾ ಒಳ್ಳೆ ಜಂಪ್ ಅಂತ ಸಹ ಹೇಳ್ಬೋದು. ಆದ್ರೂ ಶುಗರ್ ಸೆಕ್ಟಾರ್ ನಲ್ಲಿ ಏನಾದ್ರೂ ಒಂದು ಫ್ರೆಶ್ ನ್ಯೂಸ್ ಬರೋವರೆಗೂ ಈಗ ಏನಾಗುತ್ತೆ ಅಂದ್ರೆ ಫ್ರೆಶ್ ಆಗಿ ಹೊಸ ಪ್ಯಾಕೇಜಸ್ ಬರ್ಬೋದು ಅನ್ನೋಂಥ ಒಂದು ಭಾವನೆಗಳಿಂದ ಏರಿಕೆ ಆಗ್ತಾ ಇರುತ್ತೆ. ನಿಜವಾಗ್ಲೂ ಇದು ಬಡ್ಜೆಟ್ ನಲ್ಲಿ ಇದೆಲ್ಲ ಸಾಧ್ಯನಾ ಅಂತ ಸಹ ನಾವು ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆಂದ್ರೆ ನೀವು ಯಾವುದೇ ನ್ಯೂಸ್ ಪೇಪರ್ ಓಪನ್ ಮಾಡಿ ಬೆಳಿಗ್ಗೆ ಎಲ್ಲಾ ಸೆಕ್ಟಾರ್ ಅಲ್ಲೂ FDI ಅಥವಾ ಡಿಸ್ಇನ್ವೆಸ್ಟ್ಮೆಂಟ್ ಅಥವಾ ಏನೋ ಪಾಸಿಟಿವ್ ನ್ಯೂಸ್ ಬರ್ತಾ ಇದ್ರು ನಮ್ಮ ಒಂದು ಡಿಫಿಷಿಯೇಟ್ ಆಗಿ ನಾವು ಇಷ್ಟು ವರ್ಷ ನಾವು ನಡೆಸ್ಕೊಂಡ್ ಬರ್ತಾ ಇರೋಂತಹ ಬಡ್ಜೆಟ್ ನಲ್ಲಿ ಎಲ್ಲಾ ಸೆಕ್ಟಾರಿಗೂ ನಮ್ಮ ಫೈನಾನ್ಸ್ ಮಿನಿಸ್ಟ್ರು ಪಾಸಿಟಿವ್ ಆಗಿ ಹೊಸ ಸುದ್ದಿ ಕೊಡ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಹೇಳೋದು ಸಹ ಬಹಳನೇ ಕಷ್ಟ ಆಗುತ್ತೆ. ಹಾಗಾಗಿ ಬಡ್ಜೆಟ್ ವರ್ಗು ವೆಯ್ಟ್ ಮಾಡಿ ನೋಡೋದು ಬಹಳ ಸೂಕ್ತ. ಪರ್ಟಿಕ್ಯುಲರ್ಲಿ ಕೆಲವು ಸೆಕ್ಟಾರ್ಸ್ಗಂತೂ ಖಂಡಿತ ಒಳ್ಳೆ ಸುದ್ದಿ ಕಾದಿದೆ. ಆ ಕಾರಣವಾಗಿ ಶುಗರ್ ಸೆಕ್ಟಾರ್ ನಲ್ಲಿ ಹಂತವಾಗಿ ಲಾಭ ಸಿಕ್ಕಿದಾಗ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಸೂಕ್ತ ಅಂತ ಹೇಳ್ತೀನಿ. ದಾವಣಗೆರೆಯಿಂದ ಬಾಬು ಕರೆ ಮಾಡಿದ್ದಾರೆ. ಬಾಬು ಅವರೇ ನಮಸ್ಕಾರ. ಹಲೋ ಬಾಬು ಅವರೇ, ತಮ್ಮ ಪ್ರಶ್ನೆ ಏನು? ಹಿಂದೂಸ್ತಾನ್ ಕನ್ಸ್ಟ್ರಕ್ಷನ್ ಕಂಪ್ನಿದು 37-40 ರೂಪಾಯಿ ನಂಗೆ ಈಗ ಪರ್ಚೇಸ್ ಮಾಡ್ಬೋದು. ಈಗ 30-38 ಒಂದು ಹಿಂದ್ ಕಾಪರ್ ಇದೆ 300 ಇದೆ, ಅದು ಕಂಟಿನ್ಯೂ ಮಾಡ್ಬೋದಾ? 112 ಇದೆ ಈಗ ಹಿಂದ್ ಕಾಪರ್. ಹೇಳಿ. ಕೋಲ್ ಇಂಡಿಯಾ ನೋಡಿ, ಈ 3 ಕೌಂಟರ್ಸ್ ನಲ್ಲಿ ನಾನು ಹಿಂದ್ ಕಾಪರ್ ಬಗ್ಗೆ ತುಂಬಾ ಒಂದು ಸ್ಟ್ರಾಂಗ್ ರೆಕಮೆಂಡೇಶನ್ ಕೊಡಕ್ಕೆ ಇಷ್ಟಪಡ್ತೀನಿ. 112 ರೂಪಾಯಿ ಟ್ರೇಡ್ ಆಗ್ತಾ ಇದೆ. ಒಂದು 125 ರೂಪೀಸ್ ಒಂದು ಇಮಿಡಿಯೇಟ್ ಟಾರ್ಗೆಟ್ ಅಂತ ಸಹ ಇಟ್ಕೋಬಹುದು. ಒಂದು ಲಾಂಗ್ ಟೈಮ್ ಟಾರ್ಗೆಟ್ ಅಂತಂದ್ರೆ ಇವನ್ 150 ರೂಪಾಯಿ ಸಹ ಇಟ್ಕೋಬಹುದು. ಹಾಗಾಗಿ ಮಿಕ್ಕ 2 ಕೌಂಟರ್ಗಳನ್ನ ಆದಷ್ಟು ಅವಾಯ್ಡ್ ಮಾಡಿಕೊಂಡು ಹಿಂದ್ ಕಾಪರ್ ನಲ್ಲಿ ಇನ್ನೂ ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಸಹ ಮಾಡಬಹುದು ಅಂತ ಹೇಳ್ತೀನಿ. ಈಗ ಒಂದು ಪುಟ್ಟ ಬ್ರೇಕ್ ನಂತರ ಮತ್ತೆ ಷೇರುಪೇಟೆ ಕಾರ್ಯಕ್ರಮ ಮುಂದುವರಿಯುತ್ತೆ.
ಡೆಟಾಲ್ ಆಂಟಿಸೆಪ್ಟಿಕ್ ಇದನ್ನು ನಾವು ಬಳಸ್ತೇವೆ ಮತ್ತು ಬಳಸಲು ಸಲಹೆ ನೀಡ್ತೇವೆ. ನಾಶ ಮಾಡುತ್ತೆ ಈ ಕೊಲೈ ಮತ್ತು ಫ್ಲೂ ವೈರಸ್ ನಂತಹ 99.9% ರೋಗಾಣುಗಳನ್ನು. ಇದರಿಂದ ನಿಮ್ಮ ಕುಟುಂಬ ಪ್ರತಿದಿನ ಇನ್ಫೆಕ್ಷನ್ ಇಂದ ಸುರಕ್ಷಿತವಾಗಿರುತ್ತೆ. ಡೆಟಾಲ್ ನಿಮ್ಮ ಕುಟುಂಬವನ್ನು 100ಕ್ಕೂ ಹೆಚ್ಚು ಕಾಯಿಲೆಗಳನ್ನು ಹರಡುವ ರೋಗಾಣುಗಳಿಂದ ರಕ್ಷಿಸುತ್ತದೆ. ಏಕೆಂದರೆ ಸುರಕ್ಷೆ ಇದ್ದಲ್ಲಿ ಮಾತ್ರವೇ ಸಂತೋಷವಿರುತ್ತದೆ. ಡೆಟಾಲ್ ಸುರಕ್ಷೆ ಈಗ ಲಭ್ಯವಿದೆ ಹೊಸ ಡೆಟಾಲ್ ಮಲ್ಟಿ ಯೂಸ್ ಡಿಸ್ಇನ್ಫೆಕ್ಟೆಂಟ್ಸ್ ನಲ್ಲೂ ಕೂಡ. ಅಪ್ಪಾಜಿ ಅವರಿಗೆ ನೆಲದ ಸಂಪರ್ಕದಲ್ಲಿ ಇರುವುದಂದ್ರೆ ಇಷ್ಟ. ಇವಳಿಗಂತೂ ಕನಸು ಕಾಣೋದೇ ಅಭ್ಯಾಸ. ಮನೆಯನ್ನೆಲ್ಲ ಅಳತೆ ಮಾಡುವುದೇ ಇವನ ಕೆಲಸ. ನನಗೆ ಚೆನ್ನಾಗಿ ಗೊತ್ತು ಕಾಯಿಲೆಗಳು ನೆಲದಿಂದಲೂ ಕೂಡ ಬರುತ್ತವೆ ಎಂದು. ಆದ್ದರಿಂದಲೇ ನನ್ನ ಹವ್ಯಾಸ ಲೈಸಾಲ್. ಸಾಧಾರಣ ಸ್ವಚ್ಛತೆಯಿಂದ ರೋಗಾಣುಗಳು ಹೋಗುವುದಿಲ್ಲ. ಲೈಸಾಲ್ನ ಜರ್ಮ್ ಟ್ರಾಪ್ ಆಕ್ಷನ್ 99.9% ವರೆಗೆ ರೋಗಾಣುಗಳನ್ನು ಕೊಲ್ಲುತ್ತದೆ. ಅಂದ್ರೆ ನೆಲದೊಂದಿಗೆ ಸೇರಿಕೊಂಡಿರುವ ಎಲ್ಲ ಹವ್ಯಾಸಗಳು ಒಳ್ಳೆಯದೇ. Sometimes it's hard to see you'll be there for me. ಪ್ಲಾಟಿನಂ ಹೃದಯಗಳ ಸಂಬಂಧ ಸದಾ ಉಳಿಯಲಿ ಅನುಬಂಧ. ಬನ್ನಿ. ಥ್ಯಾಂಕ್ ಯು. ಇದು ಎಷ್ಟು ದಿನ ಬರುತ್ತೆ? 1 ತಿಂಗಳು. ಇದು 1 ತಿಂಗಳ ರೇಷನ್ 1 ತಿಂಗಳಷ್ಟೇ ಬರುತ್ತೆ ಅಲ್ವಾ? ಮತ್ತೆ ಇದು 1 ತಿಂಗಳಿಗಿಂತ ಸ್ವಲ್ಪ ಕಡಿಮೆ. ಇದು ನೋಡೋಕೆ ಸಣ್ಣ ಪ್ಯಾಕ್, ಹಾಗಿದ್ರು ಪೂರ್ತಿ 2 ತಿಂಗಳಿಗೆ ಬರುತ್ತೆ. ಹಾರ್ಪಿಕ್ ಸಣ್ಣದು, ಡಿಟರ್ಜೆಂಟ್ ಗಿಂತ 100 ಪಟ್ಟು ಹೆಚ್ಚು ಸ್ವಚ್ಛತೆ ಮತ್ತು ಪೂರ್ತಿ 2 ತಿಂಗಳು ಬರುತ್ತೆ. ಸೂಪರ್. ಹಾಗಿದ್ರೆ ನೀವು ಕೂಡ ತಕೊಳ್ಳಿ. ಹಾರ್ಪಿಕ್ ಸಣ್ಣ ಚಾಲೆಂಜ್. ಸಾಮಾನ್ಯ ಟೂತ್ ಪೇಸ್ಟ್ ನಲ್ಲಿರೋ ಹಾನಿಕಾರಕ ಕೆಮಿಕಲ್ಸ್ ನಿಮಗೆ ಹಾನಿ ಉಂಟು ಮಾಡಬಲ್ಲವು. 18 ಗುಣಕಾರಿ ಗಿಡಮೂಲಿಕೆಗಳಿಂದ ತಯಾರಿತ ವಿಕೋ ವಜ್ರದಂತಿ ವಸಡುಗಳ ಆರೈಕೆ ಮಾಡುತ್ತದೆ. ಹಲ್ಲನ್ನು ಆರೋಗ್ಯಕರ ಹಾಗೂ ಸುಂದರವಾಗಿರಿಸುತ್ತೆ. ವಿಕೋ ವಜ್ರದಂತಿಯ ಶಕ್ತಿಯನ್ನು ನಿಮ್ಮದಾಗಿಸಿ, ಇಲ್ಲಾಂದ್ರೆ ಆಮೇಲೆ ಪಶ್ಚಾತ್ತಾಪ ಪಡು. ಮತ್ತೆ ಶಿವಪೇಟೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಹೊಸಪೇಟೆಯಿಂದ ರಾಘವೇಂದ್ರ ಅವರು ಕರೆ ಮಾಡಿದ್ದಾರೆ. ರಾಘವೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಟಾಟಾ ಕಾಫಿ ಮತ್ತು ಈ ರೇಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಬೇಡ? ಕಾಪರ್ ಕಾಫಿ ಮತ್ತೆ ಇನ್ಫೋಸಿಸ್ ಈ ರೇಟ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದಾ ಅಥವಾ ಏನು ಗೊತ್ತಾಗ್ತಿಲ್ಲ. ಮತ್ತೊಮ್ಮೆ ಹೇಳಿ, ಯಾವ ಶೇರ್ ಬಗ್ಗೆ? ಟಾಟಾ ಕಾಫಿ. ಟಾಟಾ ಕಾಫಿ. ಓಕೆ. ಇನ್ಫೋಸಿಸ್. ಟಾಟಾ ಕಾಫಿ ಮತ್ತು ಇನ್ಫೋಸಿಸ್. ಟಾಟಾ ಕಾಫಿ ಮತ್ತೆ ಇನ್ಫೋಸಿಸ್ ಎರಡು ಹೆಚ್ಚು ಹಣ ಕೇಳುವಂತಹ ಕೌಂಟರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ. ನನ್ನ ಅಭಿಪ್ರಾಯ ಎರಡನ್ನೂ ನೀವು ಅವಾಯ್ಡ್ ಮಾಡ್ಕೊಳ್ಳೋದು ಈ ಹಂತದಲ್ಲಿ ಸೂಕ್ತ. ಈ 2 ಕೌಂಟರ್ ಮೇಲಕ್ಕೆ ಹೋಗಲ್ಲ ಅನ್ನೋಂತಹ ಅಭಿಪ್ರಾಯದಿಂದ ಈಗ ಇನ್ಫೋಸಿಸ್ ನಿನ್ನೆ ಒಂದು ಎಕ್ಸಿಟ್ ಆಗಿದೆ. ಹೌದು, ಈಗ 12 ಜನ ಆಗಿತ್ತಲ್ವಾ, ಈಗ ನಿನ್ನೆ ಒಂದು ಎಕ್ಸಿಟ್ ಆಗಿದೆ ಇರಬಹುದು. ಆದ್ರೂ ಸಹ ಈ ಹಂತದಲ್ಲಿ ಇಷ್ಟು ಹೆಚ್ಚಿನ ಹಣ ಹಾಕಿ ಇನ್ವೆಸ್ಟ್ಮೆಂಟ್ ಮಾಡೋದು ಸಹ ಬಹಳ ಕಷ್ಟ ಅನ್ನೋಂಥದ್ದು. ಆ ದೃಷ್ಟಿಯಿಂದ ನಾನು ಎರಡರಲ್ಲೂ ಬೇಡ ಅಂತ ಹೇಳ್ತೀನಿ. ಕಾರಣ ಏನು ಅಂದ್ರೆ, ನೀವು ಇನ್ಫೋಸಿಸ್ ಅಲ್ಲಿ 10 ಶೇರು, ಟಾಟಾ ಕಾಫಿಲಿ 10 ಶೇರ್ ತಗೋಬೇಕಾದ್ರೆ ಕೇವಲ 10 ಶೇರ್ಗೆ ನೀವೆರಡೂ ಸೇರಿ ಒಂದು 50,000 ರೂಪಾಯಿ ಅಷ್ಟು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ಕೋಬೇಕಾಗುತ್ತೆ ಸರಿ ಸುಮಾರಾಗಿ. ಎಷ್ಟು ಅಪ್ರಿಶಿಯೇಟ್ ಆಗ್ಬೋದು ನಿಮ್ಮ 50,000 ರೂಪಾಯಿ? ಇನ್ನೂ 3 ತಿಂಗಳು ಕಾದ್ರೂ ಸಹ ಅದು ಎಷ್ಟೇ ಏರಿಕೆ ಬಂದ್ರೂ ಕ್ವಾಂಟಿಟಿ ಕಮ್ಮಿ ಇರೋ ಕಾರಣವಾಗಿ ಹೆಚ್ಚಿನ ಲಾಭ ಸಿಗೋದು ಕಷ್ಟ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇನ್ನೂ ಏರಿಕೆ ಆಗದೆ ಇರುವಂತಹ ಶೇರ್ಸ್ ಯಾವ್ದಿದೆ ಮಾರ್ಕೆಟ್ ಅಲ್ಲಿ, ಮತ್ತೆ ಕಮ್ಮಿ ಹಣದಲ್ಲಿ ಆದಷ್ಟು ರಿಸ್ಕ್ ಕಮ್ಮಿ ಇರುವಂತಹ ಕೌಂಟರ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದು ಬಹಳ ಸೂಕ್ತ. ಅದಕ್ಕೋಸ್ಕರ ನಿಮ್ಗೆಲ್ಲ ಅಂತಾನೆ ಒಂದು ದೊಡ್ಡ ಲಿಸ್ಟನ್ನೇ ತಂದಿದ್ದೀನಿ. ಇವತ್ತಿನ ದಿನ ಕಾರ್ಯಕ್ರಮದ ಕೊನೆವರೆಗೂ ವೇಟ್ ಮಾಡಿ ಅಂತ ಹೇಳ್ತೀನಿ. ಉಡುಪಿಯಿಂದ ಮೋಹನ್ ಕರೆ ಮಾಡಿದ್ದಾರೆ. ಮೋಹನ್ ಅವರೇ ನಮಸ್ಕಾರ. ನಮಸ್ತೆ. ನಮಸ್ತೆ ಸರ್. ಹೇಳಿ, ತಮ್ಮ ಪ್ರಶ್ನೆ ಏನು? ಸರ್, ಬೇಸ್ ಮೆಟಲ್ ಅಲ್ಲಿ ನಿಕ್ಕಲ್ ಬಗ್ಗೆ ಸರ್ 1150ಕ್ಕೆ ತಗೊಂಡಿದ್ದು ನಾವು. ಓಕೆ, ಅದ್ರ ಬಗ್ಗೆ ಕೇಳಬೇಕು. ನಿಕ್ಕಲ್ ಇವಾಗ ವೀಕ್, ಟೆಕ್ನಿಕಲಿ ನೋಡಿದ್ರೆ ತುಂಬಾ ವೀಕ್ ಆಗಿ ಕಾಣಿಸ್ತಾ ಇದೆ ಅಂತ ಸಹ ಹೇಳ್ಬೋದು. ಈಗ ಬಹಳ ಕಮ್ಮಿ ಆಗ್ಬಿಟ್ಟಿದೆ. ಈಗಾಗಲೇ 2022ರಲ್ಲಿ ಟ್ರೇಡ್ ಆಗ್ಲಿಕ್ಕೆ ಶುರು ಆಗಿದೆ. ಸ್ವಲ್ಪ ಇನ್ನು ವೀಕ್ನೆಸ್ ಕಂಟಿನ್ಯೂ ಆಗೋಂತಹ ಸಾಧ್ಯತೆನೂ ಇದೆ ಈ ತಕ್ಷಣದಲ್ಲೇನೆ. ಆದ್ರೆ ಮುಂದಿನ ದಿನಗಳಲ್ಲಿ ಅಂದ್ರೆ ನೀವು ಒಂದು ಪಕ್ಷ ಸಾಧ್ಯ ಆದ್ರೆ ಕಾಂಟ್ರಾಕ್ಟ್ ಅನ್ನ ರೋಲ್ ಓವರ್ ಮಾಡ್ಲಿಕ್ಕೂ ಸಹ ಸಿದ್ಧ ಇದ್ರೆ ಹೋಲ್ಡ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಿಮ್ಮ ರೇಟ್ ಅಂತೂ ಬಹಳ ಬೇಗ ಬರಬೇಕು. ಬಹಳ ವಾಲಟಿಲಿಟಿ ಇರುವಂತಹ ಕೌಂಟರ್ ನಿಕ್ಕಲ್ಲು. ಹಾಗಾಗಿ ಇನ್ನೊಂದು ಏನ್ ಹೇಳ್ಬೇಕು ಅಂದ್ರೆ, ಯಾವುದೇ ಕಮಾಡಿಟಿಯಲ್ಲಿ ಟ್ರೇಡ್ ಮಾಡುವಾಗ ಅದು ನಿಕ್ಕಲ್ ಇರ್ಬೋದು, ಕಾಪರ್, ಸಿಲ್ವರ್, ಗೋಲ್ಡ್ ಯಾವುದೇ ಇದ್ರೂ ಸಹ ಸ್ಟಾಪ್ ಲಾಸ್ ಇಲ್ಲದೆ ಟ್ರೇಡ್ ಮಾಡುವಂತಹ ಅಭ್ಯಾಸದಿಂದ ಹೊರಗಡೆ ಬರಬೇಕು. ಸೊ ಸ್ಟಾಪ್ ಲಾಸ್ ಇಟ್ಕೊಂಡೇ ಟ್ರೇಡ್ ಮಾಡೋದು ಬಹಳ ಸೂಕ್ತ. ಆಗ ಮತ್ತೊಮ್ಮೆ ಫ್ರೆಶ್ ಎಂಟ್ರಿ ಮಾಡ್ಲಿಕ್ಕೂ ಸಹ ಅವಕಾಶ ಸಿಗುತ್ತೆ ಅಂತ ಸಹ ಹೇಳಬಲ್ಲೆ. ಧಾರವಾಡದಿಂದ ಶಂಕರ್ ಕರೆ ಮಾಡಿದ್ದಾರೆ. ಶಂಕರ್ ಅವರೇ ನಮಸ್ಕಾರ. ಹಲೋ ಶಂಕರ್. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ ತಮ್ಮ ಪ್ರಶ್ನೆ ಏನು?
ಸರ್ ಈಗ ನಮ್ಮ 1.5 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡೋಣ ಅನ್ಕೊಂಡಿದ್ವಿ ಮಾರ್ಕೆಟ್ ಅಲ್ಲಿ. ನಂದು ಆಲ್ರೆಡಿ ಇದೆ, 1 ಲಕ್ಷ ಇದೆ ಮಾರ್ಕೆಟ್ ಅಲ್ಲಿ. ಬಟ್ ಈಗ ಇಂಡೆಕ್ಸ್ ಹೈ ಇರೋದ್ರಿಂದ ಏನ್ ಇನ್ವೆಸ್ಟ್ ಮಾಡ್ಬೋದಾ ಹೇಗೆ ಅಂತ? 2 ಲಕ್ಷ ಈ ಹಂತದಲ್ಲಿ ಇನ್ವೆಸ್ಟ್ ಮಾಡಬಹುದಾ? 2 ಲಕ್ಷ ಕರೆಕ್ಷನ್ಗೆ ಚಾನ್ಸಸ್ ಇದೆ ಸರ್? ಕರೆಕ್ಷನ್ ವೇಟ್ ಮಾಡ್ಬೇಕಾ ಇಲ್ಲ ಈ ಹಂತದಲ್ಲಿ ಇನ್ವೆಸ್ಟ್ ಮಾಡಿ ಆಮೇಲೆ ಪ್ರೀ ಬಜೆಟ್ ರ್ಯಾಲಿ ಅನ್ನು ಏನ್ ಕನ್ಸಿಡರ್ ಆಗುತ್ತಾ ಅಂತ? ಈಗ ನೋಡಿ, ಈಗ ನಡೀತಾ ಇರೋದೇ ಪ್ರೀ ಬಜೆಟ್ ರ್ಯಾಲಿ. ಇನ್ನು ಬಜೆಟ್ ಇನ್ನೇನ್ ಬಹಳ ದೂರ ಏನಿಲ್ಲ, ಇಲ್ಲಿಂದ ಅದ್ರ ಬಗ್ಗೆ ಮಾತುಕತೆ ಶುರುವಾಗಿದೆ, ಆಗೋಗ್ಬಿಟ್ಟಿದೆ. ಆಗ್ಲೇನೆ ಹೊಸ ಸುದ್ದಿಗಳು ಬರ್ತಾ ಇದೆ. ಖಂಡಿತ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ಇನ್ವೆಸ್ಟ್ಮೆಂಟ್ ಮಾಡುವಾಗ ಬಹಳ ಎಚ್ಚರಿಕೆ ವಹಿಸುವಂತ ಸಮಯ ಸಹ. ಅಂದ್ರೆ ನೀವು ಇಂಡೆಕ್ಸ್ ನ ನೋಡ್ಲಿಕ್ಕೆ ಹೋಗ್ಬೇಡಿ. ಯಾವ ಶೇರ್ ಈಗಾಗಲೇ ಡಬಲ್ಗಿನ್ನ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೌಂಟರ್ಸ್ ಅನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಏರಿಕೆ ಆಗಿಲ್ದೇ ಇರುವಂತಹ ಕೌಂಟರ್ಸ್ ನಲ್ಲಿ ಖಂಡಿತವಾಗೂ ಇನ್ವೆಸ್ಟ್ಮೆಂಟ್ ಮಾಡಬಹುದು. ಮುಂದಿನ ದಿನಗಳಲ್ಲಿ ನಾವೊಂದು ಒಳ್ಳೆ ಮಾರ್ಕೆಟ್ ಅನ್ನ ನೋಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳ್ತೀನಿ. ಈಗ ಆಮ್ಟೆಕ್ ಆಟೋ ಇವತ್ತು 32 ರೂಪಾಯಿ 70 ಪೈಸೆ ಏರಿಕೆ, ಅದರ 254 ರೂಪಾಯಿಗೆ ಬಂದಿದೆ. ಕೆಲವು ಕೌಂಟರ್ಸ್ ಎಷ್ಟರ ಮಟ್ಟಿಗೆ ಜಂಪ್ ಆಗ್ತಾ ಇದೆ ಅಂತಂದ್ರೆ ನಮಗೂ ಸಹ ಇದು ನಿಜನಾ, ಎಷ್ಟೊಂದು ಮೇಲಕ್ಕೆ ಹೋಗ್ತಾ ಇದೆಯಾ ಮಾರ್ಕೆಟ್ ಅನ್ನೋದು ಬಹಳ ಭಾರಿ ಕನ್ಫ್ಯೂಸ್ ಆಗ್ತಾ ಇದೆ. ಹಾಗಾಗಿ ಆಮ್ಟೆಕ್ ಆಟೋ 120-130 ರೂಪಾಯಲ್ಲಿ ಇದ್ದಂತ ಕೌಂಟರ್ ಕಳೆದ 2-3 ತಿಂಗಳ ಹಿಂದೆ. ಈಗ ಆ ಹಂತದಲ್ಲಿ ಎಲ್ಲೇ ಕೊಂಡ್ಕೊಂಡಿದ್ದವರು ಸಹ ಒಂದ್ಸತಿ ಪ್ರಾಫಿಟ್ ಅನ್ನ ಬುಕ್ ಮಾಡಬೇಕು. ಹೀಗೆ ಹೋಗ್ತಾ ಇರುತ್ತೆ ಅನ್ನೋಂಥ ಒಂದು ಆಶಾಭಾವನೆಯಿಂದ ಎಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗೋದಕ್ಕಿಂತ ಪ್ರಾಫಿಟ್ ಬುಕ್ ಮಾಡೋದು ತುಂಬಾ ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ಈಗ ಸೇಲಿಗೆ ಬಂದ್ರೆ ನಾವೊಂದು 2-3 ವರ್ಷ ನೋಡಿದ್ವಿ, ತುಂಬಾ ಕಷ್ಟ ಪಡ್ತಾ. ಈಗ 1 ತಿಂಗಳಲ್ಲಿ 40 ರೂಪಾಯಿ ಏರಿಕೆ ಆಗಿದೆ. ಹೌದು, ಅಲ್ಲ ಈಗ ಈ ತಿಂಗಳಿನಲ್ಲಿ ಕೇವಲ ಸೇಲ್ ಅಂತ ಸೇಲ್ ಅಷ್ಟೇ ನೋಡಿ. ಸೆಸಾ ಸ್ಟೆರೈಟ್ 135 ರೂಪಾಯಿ ಏರಿಕೆ ಆಗಿದೆ. ಅಲಾ ಬ್ಯಾಂಕ್ 44 ರೂಪಾಯಿ ಆಗಿದೆ. ಟಾಟಾ ಸ್ಟೀಲ್ ನೀವು ಮರಿಬಾರ್ದು, ಟಾಟಾ ಸ್ಟೀಲ್ ತುಂಬಾ ದೊಡ್ಡ ಏರಿಕೆ ಆಗಿದೆ. ಆಮೇಲೆ ಭಾರತ್ ಫೋರ್ಜ್ ನೋಡಿ, ಭಾರತ್ ಫೋರ್ಜ್ ಈಗ ಹೌದೌದು ಈ ವರ್ಷ 237 ರೂಪಾಯಿ ಏರಿಕೆ ಆಗಿದೆ. 52 ವಾರದಲ್ಲಿ 339 ರೂಪಾಯಿ ಏರಿಕೆ ಆಗಿದೆ. ಈ ತಿಂಗಳಲ್ಲಿ 150 ರೂಪಾಯಿ ಏರಿಕೆ ಆಗಿದೆ. ಸೊ ಹಾಗಾಗಿ ಈ ತಿಂಗಳಿನಲ್ಲಿ ಬಹಳಷ್ಟು ಕೌಂಟರ್ಸ್, ನೀವು ಬ್ಯಾಂಕಿಂಗ್ ಸೆಕ್ಟರ್ ಇರಲಿ ಅಥವಾ ಬೇರೆದ್ರಲ್ಲಿ, ನಾವು ಈ ಒಂದು ಡಬಲ್ ಆಗಿರೋಂಥದ್ದನ್ನು ಸಹ ನಾನು ನೋಡ್ತಾ ಇದ್ದೀನಿ. ಸೊ ಹಾಗೆ ನೋಡಿದ್ರೆ ಇಂಡಿವಿಜುವಲ್ ಸ್ಟಾಕ್ ಬಗ್ಗೆ ಕಮೆಂಟ್ ಮಾಡೋದು ಸಹ ಬಹಳ ಕಷ್ಟ ಆಗುತ್ತೆ. ಇದೊಂದು ಟೋಟಲ್ ಮಂತ್ ಆಫ್ ವೆರಿ ಬಿಗ್ ರ್ಯಾಲಿ ಅಂತ ಸಹ ಹೇಳ್ಬೋದು. ಅಂದ್ರೆ ಈಗ ತುಂಬಾ ಒಳ್ಳೆ ಲಾಭ ಮಾಡಿರ್ತಾರೆ. ಈಗ ನೋಡಿ, ನಾವೆಲ್ಲ ನೋಡ್ತಾ ಇದ್ವಿ ಎ ಗ್ರೂಪ್ ಶೇರ್ ಅಷ್ಟೇ ಹೋಗ್ತಾ ಇದೆ, ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಏನು ಆಗ್ತಾನೆ ಅನ್ಕೋತಿದ್ವಿ. ಆದ್ರೆ ಬಟ್ ಈಗ ಅದು ಶುರು ಆಗ್ಬಿಟ್ಟಿದೆ. ಈಗ ತುಂಬಾ 2-3-4 ವರ್ಷಗಳಿಂದ ಯಾವುದೋ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ತಗೊಂಡಿರ್ತಾರೆ. ಸ್ಮಾಲ್ ಇನ್ವೆಸ್ಟರ್ಸ್ ಅದನ್ನ ತಗೊಂಡು ಅದು ಸಿಕ್ಕಾಕೊಂಡಿದೆ ನಾನು ತಂದ್ಬಿಟ್ಟು ಶೇರ್ ಪೇಟೆದ ದೂರ ಇದ್ರು. ಈಗ ಅವೆಲ್ಲೂ ಪ್ರಾಫಿಟಿಗೆ ಬಂದ್ರೆ ಪ್ರಾಫಿಟ್ ಬುಕ್ ಮಾಡ್ಬೇಕಾ ಇನ್ನು ಕಾಯ್ಬೇಕಾ? ಬಹಳ ಹಿಂದೆ ಅಂದ್ರೆ ಏನಾಗುತ್ತೆ, 3-4 ವರ್ಷದಿಂದ ಈಗ ಕಾದ್ ಬಿಟ್ಟಿರ್ತಾರಲ್ಲ, ಈ ಟೈಮ್ ಸಹ ಇನ್ವೆಸ್ಟ್ ಮಾಡಿರ್ತಾರಲ್ಲ ಹಣದ ಜೊತೆಗೆ ಅವ್ರಗಳಿಗೆ ಬುಕ್ ಮಾಡ್ಲಿಕ್ಕೆ ಬೇಕಾಗತ್ತೆ. ಇಲ್ಲ ಅಂದ್ರೆ ಆ ಒಂದು ಕಾನ್ಫಿಡೆನ್ಸ್ ಬರ್ಬೇಕಾದ್ರೆ ಮತ್ತೆ ಮಾರ್ಕೆಟ್ ನಲ್ಲಿ ಬೇರೆ ಸ್ಟಾಕ್ಸ್ ನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋಂಥದ್ದಾದ್ರೆ ಅದರಲ್ಲಿ ಒಂದು ಪ್ರಾಫಿಟ್ ಬುಕ್ಕಿಂಗ್ ಅನ್ನ ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ಸಹ ಹೇಳ್ಬಲ್ಲೆ. ಈಗ ಸೀಮೆಎಣ್ಣೆ ಮತ್ತು LPG ಬೆಲೆ ಏರಿಕೆ ಸಂಬಂಧ, ಅಂದ್ರೆ ಸಬ್ಸಿಡಿ ಕಡಿತ ಮಾಡೋ ಸಂಬಂಧ ಆಯಿಲ್ ಮಿನಿಸ್ಟ್ರಿ ಪ್ರೈಮ್ ಮಿನಿಸ್ಟರ್ ಆಫೀಸು ಜೊತೆಗೆ ಫೈನಾನ್ಸ್ ಮಿನಿಸ್ಟ್ರಿ ಸಂಪರ್ಕ ಮಾಡುತ್ತೆ ಅಂತ ಒಂದು ಸುದ್ದಿ. ನಿನ್ನೆ ನೀವು ನೋಡಿದ್ರೆ BPCL 43 ರೂಪಾಯಿ ಏರಿಕೆ ಆಯಿತು, HPCL 22 ರೂಪಾಯಿ, IOC 15 ರೂಪಾಯಿ, KN India 14 ರೂಪಾಯಿ.